ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಬ್ಲಾಗ್ ಏನಂದರೆ, ನಾವು ಕನ್ಯಾಕುಮಾರಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಫಸ್ಟ್ ಟೈಮ್ ನಾನು ಟ್ರೈನಲ್ಲಿ ಹೋಗ್ತಾ ಇದ್ದೀನಿ. ಸೋನು, ಆರ್ ಯು ಎಕ್ಸೈಟೆಡ್? ಎಲ್ಲಿ ಹೋಗ್ತಾ ಇದ್ದೀವಿ ನಾವು? ಕನ್ಯಾಕುಮಾರಿ. ಹಾಯ್ ಚಿನ್ನು. ಆ್ಯಂಡ್ ಆಲ್ಸೋ ನಮ್ಮ ಜೊತೆಗೆ ಯಾರ್ಯಾರಿದ್ದಾರೆ ಅಂದರೆ, ಪವಿತ್ರ. ಹಾಯ್ ಪವಿತ್ರ. ಅವ್ರ ಹಸ್ಬೆಂಡ್ ಜಯಂತ್ ಆ್ಯಂಡ್ ಆಲ್ಸೋ ಭರತ್. ಸೊ ನಾವೆಲ್ಲ ಈಗ ಕನ್ಯಾಕುಮಾರಿಗೆ ಹೋಗ್ತಾ ಇದ್ದೀವಿ. ಸೊ ಗೈಸ್, ನಾವು ಏನಕ್ಕೆ ಕನ್ಯಾಕುಮಾರಿಗೆ ಹೋಗ್ತಾ ಇದ್ದೀವಿ ಅಂದರೆ, ನನ್ನ ಕಲೀಗ್ ಅವರ ತಮ್ಮನ ಮ್ಯಾರೇಜ್ ಇದೆ ಕನ್ಯಾಕುಮಾರಿಯಲ್ಲಿ. ಆ್ಯಂಡ್ ಆಲ್ಸೋ ನಾವು ಕನ್ಯಾಕುಮಾರಿ ನೋಡಿರಲಿಲ್ಲ, ಸೊ ಎರಡೂ ಮುಗಿಸ್ಕೊಂಬರೋಣ ಅಂತ ನಾವು ಕನ್ಯಾಕುಮಾರಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಆಲ್ಸೋ ಈ ವ್ಲಾಗ್ನ ನಾನು 3 ಡೇಸ್ ನಾವು ಕನ್ಯಾಕುಮಾರಿಯಲ್ಲಿರ್ತೀವಿ. ಸೊ 3 ಡೇಸು ಸೇರಿಸಿ ಒಂದು ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬಿಕಾಸ್ ಟೈಮು ನನಗೆ ಮ್ಯಾನೇಜ್ ಆಗೋಲ್ಲ, ಯಾಕಂದರೆ ಮ್ಯಾರೇಜ್ಗೆ ಹೋಗಬೇಕು, ಈ ಕಡೆ ವ್ಲಾಗ್ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ. ಸೊ 3 ಡೇಸ್ ವ್ಲಾಗ್ನು ನಾನು ಒಂದೇ ವ್ಲಾಗಲ್ಲಿ ಹಾಕಿರ್ತೀನಿ. ಕೀಪ್ ವಾಚಿಂಗ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಈಗ ತಾನೇ ನಾವು ರೂಮ್ ಬಂದು ಚೆಕ್ ಇನ್ ಆಗಿದ್ದೀವಿ. ಆ್ಯಂಡ್ ಈಗ ನಾವು ಈ ಕನ್ಯಾಕುಮಾರಿಗೆ ಬಂದಿರೋ ಸ್ಪೆಷಲ್ ಏನಂದರೆ, ನನ್ನ ಕೊಲೀಗ್ ತಮ್ಮನ ವೆಡ್ಡಿಂಗ್ ಇದೆ. ಸೊ ಆ ವೆಡ್ಡಿಂಗ್ ಫಂಕ್ಷನ್ಗೆ ನಾವು ಅಟೆಂಡ್ ಮಾಡೋಕ್ಕೆ ಬಂದಿದ್ದೀವಿ. ಸೊ ಇವತ್ತು ಹಲ್ದಿ ಆ್ಯಂಡ್ ಫಂಕ್ಷನ್ ನಡೀತಾ ಇದೆ. ಸೊ ನಾವು ಯೆಲ್ಲೋ ಆ್ಯಂಡ್ ಯೆಲ್ಲೋ ಬೈಲಿ. ಸೊ ವಿ ಆರ್ ಆಲ್ಸೋ ಇನ್ ಯೆಲ್ಲೋ ಆ್ಯಂಡ್ ಯೆಲ್ಲೋ. ಈಗ ಹೋಗಿ ಹಲ್ದಿ ಎಂಜಾಯ್ ಮಾಡೋಣ. ಹಲ್ದಿ ಫಂಕ್ಷನ್ ಅಂತೂ ತುಂಬ ಚೆನ್ನಾಗಿ ನಡೀತಾ ಇತ್ತು. ಆ್ಯಂಡ್ ಆಲ್ಸೋ ಮೆಹಂದಿ ಹಾಕೋರು ಬಂದಿದ್ದರು. ಆ್ಯಂಡ್ ನಾವು ಮೆಹಂದಿ ಹಾಕಿಸ್ಕೊಂಡ್ವಿ. ಅದು ತುಂಬ ಚೆನ್ನಾಗಿತ್ತು. ಫಂಕ್ಷನ್ ಎಲ್ಲ ಮುಗಿದ ಮೇಲೆ ನೆಕ್ಸ್ಟ್ ಇದ್ದಿದ್ದೆ ಊಟ. ಸೊ ಲಂಚಲ್ಲಿ ತಮಿಳ್ನಾಡು ಸ್ಟೈಲ್ ಫುಡ್ ಇತ್ತು. ಆ್ಯಂಡ್ ನನಗೆ ಎಸ್ಪೆಷಲಿ ಅಲ್ಲಿನ ಸಾಂಬಾರು ತುಂಬಾ ಇಷ್ಟ ಆಯಿತು. ನೆಕ್ಸ್ಟ್ ಊಟ ಮುಗಿಸ್ಕೊಂಡು ನಾವು ಸ್ವಿಮ್ಮಿಂಗ್ ಪೂಲ್ಗೆ ಹೋದ್ವಿ. ನಾವಿದ್ದಿದ್ದು ರೆಸಾರ್ಟಲ್ಲೇ ಸ್ವಿಮ್ಮಿಂಗ್ ಪೂಲೂ ಇತ್ತು. ಆ್ಯಂಡ್ ಆ ಸನ್ನಿ ಡೇಗೆ ಸ್ವಿಮ್ಮಿಂಗ್ ಪೂಲಿಂದ ಎದ್ದು ಬರೋದಕ್ಕೆ ನಮ್ಗೆ ಯಾರಿಗೂ ಮನಸ್ಸೇ ಆಗಿಲ್ಲ, ಬಿಕಾಸ್ ಅಷ್ಟು ಹಾಟ್ ಇತ್ತು. ಆ್ಯಂಡ್ ನಾವಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನೆಕ್ಸ್ಟ್ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಿಕೊಂಡು ಬಂದು ನಾವು ರೆಡಿಯಾಗಿ
ರಿಸೆಪ್ಷನ್ಗೆ ಹೋಗಿದ್ವಿ. ಸೊ ಇಲ್ಲಿನ ರಿಸೆಪ್ಷನ್ ಸ್ಪೆಷಾಲಿಟಿ ಏನಂದರೆ, ಈ ರಿಸೆಪ್ಷನ್ ಬರೀ ಗ್ರೂಮಿಗೆ ಮಾತ್ರ, ಬ್ರೈಡ್ ಇರೋದಿಲ್ಲ. ಇಲ್ಲಿ ಹುಡುಗನಿಗೆ ಅವರೇನೋ ಬೊಟ್ಟಿಡೋ ಶಾಸ್ತ್ರ ಅಂತ ಮಾಡ್ತಾರೆ. ಸೊ ಅದು ನಾನು ಫಸ್ಟ್ ಟೈಮ್ ನೋಡಿದ್ದು. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಟ್ರಾವೆಲರ್. ಈಗ ನಾವು ಕನ್ಯಾಕುಮಾರಿಗೆ ಬಂದಿದ್ದೀವಿ. ಅಲ್ಲಿ ನನ್ನ ಫ್ರೆಂಡ್ ತಮ್ಮನ ಮದ್ವೆಗೆ ಬಂದಿದ್ದೀವಿ. ಈಗ ತಾನೇ ರಿಸೆಪ್ಷನ್ ಮುಗಿಸ್ಕೊಂಡು ಬಂದು ಇಲ್ಲಿ ಡ್ರೆಸ್ ಚೇಂಜ್ ಮಾಡಿ ತುಂಬಾ ಟಯರ್ಡ್ ಆಯ್ತು ಫ್ರೆಂಡ್ಸ್. ಅದಕ್ಕೆ ಸ್ವಿಂಗ್ ಅಲ್ಲಿ ಆಟ ಆಡ್ತಾ ಇದೀವಿ. ಯಾವ ಏರಿಯಾ ಇದು? ಇದು ತಮಾಸಿಯಾ ರೆಸಾರ್ಟ್. ತಮಾಸಿಯಾ ರೆಸಾರ್ಟ್. ಸೊ ನಿನ್ ಫೇವ್ರೆಟ್ ಸ್ವಿಮ್ಮಿಂಗ್ ಪೂಲ್ ಇದೆಯಾ ಅಲ್ಲಿ? ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಇದೆ. ನಾನು ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಮುಳುಗೋದೆ. ಚಿಕ್ಕ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ನಾನ್ ಮುಳುಗೋದೆ. ಬಾಬಾ ಬಬೋ ಏನು ಸಖತ್ತಾಗಿ ಡೆಕೋರೇಷನ್ ಮಾಡಿದಾರಲ್ಲ. ನಮ್ಮ ಕಡೆ ರಿಸೆಪ್ಷನ್ ಗಳಿಗೆಲ್ಲ ಹಿಂಗೆ ಮಾಡ್ತಾರೆ. ಇಲ್ಲಿ ಸುಮ್ಮನೆ ಹಿಂಗೆ ಮಾಡ್ತಾರೆ. ಸುಮ್ಮನೆಗಲ್ಲ, ಇದು ರೆಸಾರ್ಟ್ ಅಲ್ಲ, ಇದು ಕ್ರಿಸ್ಮಸ್ಗೆ ಮಾಡಿರೋದು. ಇದು ರೆಸಾರ್ಟ್ ಗಮ್ಮ. ನಾವು ಆಟ ಆಡಿದ್ದಿಲ್ಲ. ಸೋನು ನೋಡ್ದಾ ಎಷ್ಟು ಸಖತ್ತಾಗಿದೆ. ನಾವಿಲ್ಲೇ ಆಟ ಆಡಿದ್ದು. ನಾನು ಇಲ್ಲಿ ಮುಳುಗೋದ್ರೆ. ವೆಲ್ಕಮ್ ಬ್ಯಾಕ್ ಗಾಯ್ಸ್. ಸೊ ದಿಸ್ ಈಸ್ ಡೇ 2 ಇನ್ ಕನ್ಯಾಕುಮಾರಿ. ಇವತ್ತು ಮ್ಯಾರೇಜ್ ಇತ್ತು. ನಾವು ಬೇಗ ಫ್ರೆಶ್ ಅಪ್ ಆಗಿ ಸೊ ಅಲ್ಲಿ ರೆಸಾರ್ಟಿಂದ ಚರ್ಚ್ಗೆ ಹೋದ್ವಿ. ಚರ್ಚ್ ಬಂದು ಅಲ್ಲೇ ಬೀಚ್ ಸೈಡು ಅದು ಲೊಕೇಟ್ ಆಗಿದೆ. ಈಗ ನಾವು ಸೆಂಟ್ ಲೂಸಿಯಾ ಚರ್ಚಿಗೆ ಬಂದಿದ್ದೀವಿ. ಮ್ಯಾರೇಜು ಆಲ್ರೆಡಿ ಮುಗ್ದೋಗಿದೆ. ಆ್ಯಂಡ್ ಚರ್ಚ್ ಆ್ಯಂಬಿಯನ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ವಾವ್. ಸೊ ಮ್ಯಾರೇಜ್ ಎಲ್ಲ ಮುಗಿಸ್ಕೊಂಡು ಬ್ರೈಡ್ ಆ್ಯಂಡ್ ಗ್ರೂಮ್ಗೆ ವಿಶ್ ಮಾಡಿ ನೆಕ್ಸ್ಟು ನಮ್ಮ ಹತ್ರ ಇನ್ನೂ ಹಾಫ್ ಡೇ ಟೈಮ್ ಇತ್ತು. ಆ ಹಾಫ್ ಡೇಲಿ ಏನು ಕವರ್ ಮಾಡ್ಬೋದು ಅಂತ ನಾವು ಯೋಚನೆ ಮಾಡಿದಾಗ ಅಲ್ಲೇ ವರ್ಕಾಲ ಇತ್ತು. ಆ್ಯಂಡ್ ನಾವಿದ್ದಿದ್ದ ಪ್ಲೇಸಿಂದ ವರ್ಕಾಲಾಗೆ ಜಸ್ಟ್ 3 ಅವರ್ ಜರ್ನಿ ಇತ್ತು. ಹಾಗಾಗಿ ನಾವು ಒಂದು ಕ್ಯಾಬ್ ಬುಕ್ ಮಾಡಿಕೊಂಡು ವರ್ಕಾಲಾಗೆ ಹೊರಟ್ವಿ. ಸೊ ವರ್ಕಾಲ ಒಂದು ಡೆಸ್ಟಿನೇಷನ್ ಆಗಿತ್ತು ನನಗೆ ಹೋಗಬೇಕು ಅಂತ. ಆ್ಯಂಡ್ ಅಲ್ಲಿ ಹೋಗೋಕ್ಕಾಗಿರಲಿಲ್ಲ. ಸೊ ಈ ಮ್ಯಾರೇಜ್ಗೋಸ್ಕರ ಬಂದಿರೋದ್ರಲ್ಲೇ ಇದನ್ನು ಕವರ್ ಮಾಡೋಣ ಅಂತ ನೆಕ್ಸ್ಟ್ ನಾವೆಲ್ಲ ವರ್ಕಾಲಾಗೆ ಹೋದ್ವಿ. ಆ್ಯಂಡ್ ಆನ್ ದ ವೇ ಹೋಗುವಾಗ ನಾವು ಲೂಲು ಮಾಲ್ಗೆ ಹೋಗಿದ್ವಿ. ನಂದು ಆಲ್ ಟೈಮ್ ಫೇವ್ರೆಟ್ ಮಾಲು ಲೂಲು ಮಾಲ್. ನಾವು ಬ್ಯಾಂಗ್ಳೂರಲ್ಲಿರುವಾಗಲೂ ಸಾಕಷ್ಟು ಸತಿ ಹೋಗಿದ್ದೀವಿ. ಸೊ ಹಾಗಾಗಿ ನಾವು ತಿರುವನಂತಪುರಮಲ್ಲಿರೋ ಲೂಲು ಮಾಲ್ಗೆ ವಿಸಿಟ್ ಮಾಡಿದ್ವಿ. ಗೈಸ್, ಈಗ ನಾವು ಕೇರಳದಲ್ಲಿರೋ ಲೂಲು ಮಾಲಲ್ಲಿ ಇದ್ದೀವಿ, ತಿರುವನಂತಪುರಂ. ಸೋನು ಎಲ್ಲಿದ್ದೀವಿ? ಲೂಲು ಮಾಲ್. ಲಂಚ್ ಸ್ಪೆಷಲ್ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಫಿಶ್, ಟ್ರಾವೆಂಕೋರ್ ಚಿಕನ್ ಬ್ರೋಸ್ಟ್. ಇದೇನಿದು? ಶವರ್ಮನ, ಡೋನಟ್, ಬಿರಿಯಾನಿ. ಸೊ ವೆಜಿಟೇರಿಯನ್ಸ್ ಇವತ್ತು. ನಾವಲ್ಲ. ಏನದು? ಗೋಬಿ, ಬಜ್ಜಿ, ವಡ, ನೂಡಲ್ಸ್.
ಸೊ ಗಾಯ್ಸ್ ವೆಲ್ಕಮ್ ಬ್ಯಾಕ್. ನಾವಿವಾಗ ಎಲ್ಲಿದ್ದೀವಿ ಅಂದರೆ ವರ್ಕಾಲ. ಸೊ ಕನ್ಯಾಕುಮಾರಿಯಿಂದ ನಾವು ವರ್ಕಾಲಾಗೆ ಬಂದಿದ್ದೀವಿ. ವರ್ಕಾಲ ಇಲ್ಲಿ ಕನ್ಯಾಕುಮಾರಿಯಿಂದ ಒಂದು 2 ಅವರ್ಸು. ಸೊ ಹಾಗಾಗಿ ನಾವು ಒಂದು ಕ್ಯಾಬ್ ಮಾಡಿಕೊಂಡು ವರ್ಕಾಲಾಗೆ ಬಂದಿದ್ದೀವಿ. ಸೊ ವರ್ಕಾಲನು ಇವತ್ತು ಕವರ್ ಮಾಡೋಣ. ಕೀಪ್ ವಾಚಿಂಗ್. ಚಿನ್ನು, ವರ್ಕಾಲಾಗೆ ಹೋಗ್ತಾ ಇದೀವಲ್ಲ, ಹಂಗು ಹಿಂಗು ವರ್ಕಾಲನು ನೋಡಿಸ್ಕೊಂಡು ನೋಡಿದ್ದಾಗಿಲ್ಲ, ನೋಡ್ತಾ ಇದೀವಿ ಇವಾಗ. ನೋಡಕ್ ಹೋಯ್ತಾ ಇದ್ದೀರಿ. ಹಾ, ಹಂಗು ಹಿಂಗು ವರ್ಕಾಲನು ನೋಡ್ಕೊಂಡು ಬಂದ್ಬಿಡ್ತೀವಿ. ಸೋನು ಇಲ್ಲೋಡು ಗೋವಾ ವೈಬ್ಸು, ಲೋಕಲ್ ಶಾಪ್. ಗೋವಾದಲ್ಲೂ ವರ್ಕಾಲದಲ್ಲೂ ಫಾರಿನರ್ಸ್ ಇದ್ದಾರೆ. ಸೊ ಲಾಸ್ಟ್ ಟೈಮು ಗೋವಾಗೆ ಹೋಗಿದ್ವಿ, ಈ ಟೈಮು ಕನ್ಯಾಕುಮಾರಿ ಆ್ಯಂಡ್ ವರ್ಕಾಲ. ವರ್ಕಾಲ ವೈಬ್ಸು ಹೇಗಿರುತ್ತೆ, ಏನಾದರೂ ಐಡಿಯಾ ಇದೆಯಾ? Probably same like Goa, but let's explore now first. ವೀಕೆಂಡ್ ಆಗಿರೋದ್ರಿಂದ ಫುಲ್ ಕ್ರೌಡ್ ಇದೆ, ಪಾರ್ಕಿಂಗ್ ಫುಲ್ ಆಗಿದೆ. ಸೊ ಈಗ ನಾವು ವಾಕಿಂಗಲ್ಲಿ ಬೀಚ್ ನೋಡಕ್ಕೆ ಹೋಗ್ತಾ ಇದ್ದೀವಿ. ನಾವು ಬೀಚ್ ರೀಚ್ ಆಗೋಷ್ಟರಲ್ಲಿ ಇಟ್ಸ್ ಆಲ್ರೆಡಿ ಸನ್ಸೆಟ್ ಆಗ್ತಾ ಇತ್ತು. ಆ್ಯಂಡ್ ಅದೇ ಫಸ್ಟ್ ಟೈಮ್ ನಾನು ಸನ್ಸೆಟ್ ನೋಡಿದ್ದು, ಐ ಮೀನ್ ಬೀಚಲ್ಲಿ. ಆ್ಯಂಡ್ ಆಲ್ಸೋ ನಾನು ಈ ಕ್ಲಿಪ್ಪಿಂಗ್ನ ಟೈಮ್ ಲ್ಯಾಪ್ಸಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ವ್ಯೂ ಅಂತೂ ತುಂಬಾ ಚೆನ್ನಾಗಿತ್ತು. ವರ್ಕಾಲ ಬೀಚ್. ಮಮ್ಮಿ ಬರ್ತಾ ಕೊಡ್ಬೇಕು. ಸೊ ಗಾಯ್ಸ್, ನಾವು ಅಲ್ಲಿಂದ ಇಳ್ಕೊಂಡು ಬಂದ್ವಿ. ಸೊ ಈ ವರ್ಕಾಲ ಬೀಚ್ ಸ್ಪೆಷಾಲಿಟಿ ಏನಂದರೆ, ಇಲ್ಲಿ ನಿಮಗೆ ನಾರ್ಮಲ್ ಲ್ಯಾಂಡ್ ಇರಲ್ಲ, ಎಲ್ಲನೂ ಕ್ಲಿಫು. ಸೊ ಈ ಥರ ಕ್ಲಿಫ್ ಇರುತ್ತೆ, ಈ ಕ್ಲಿಫಿಂದನೇ ಇಳ್ಕೊಂಡು ಬರಬೇಕು. ಸೊ ನಾವು ಈವ್ನಿಂಗ್ ಬಂದಿರೋದ್ರಿಂದ ಒಳ್ಳೆ ಸನ್ಸೆಟ್ ಅಂತೂ ನೋಡಿದ್ವಿ. ಆ್ಯಂಡ್ ಕ್ರೌಡ್ ಅಂತೂ ತುಂಬ ಹ್ಯೂಜ್ ಆಗಿದೆ. ವೀಕೆಂಡ್ ಆಗಿರೋದ್ರಿಂದ ತುಂಬ ಜನ ಇದ್ದಾರೆ. ಸೊ ಗಾಯ್ಸ್, ಈವ್ನಿಂಗು ಫುಲ್ ಕ್ರೌಡ್. ಆ್ಯಂಡ್ ದಿಸ್ ಈಸ್ ವರ್ಕಾಲ ಬೀಚ್. ನೀರಲ್ಲಿ ಆಡ್ತೀಯಾ? ವಾವ್, ಯಾರು ಎಷ್ಟು ಚೆನ್ನಾಗಿ ಶಿವಲಿಂಗ ಮಾಡಿದ್ದಾರೆ. ಟೈಡ್ಸ್ ತುಂಬ ಹೈ ಇರೋದ್ರಿಂದ ಲೈಫ್ ಗಾರ್ಡ್ಗಳು ವಾಟರಲ್ಲಿ ಎಂಟ್ರಿ ಮಾಡೋಕ್ಕೆ ಕೊಡ್ತಾ ಇಲ್ಲ. ಓ ಸೋನು, ಸೂಪರ್. ವಾಟರ್ ಬರುತ್ತೀಗ. ಬಂತು 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 ಹೋಯ್ತು ಹೋಯ್ತು. ಓ ಈ ವ್ಯೂ ನೋಡಿ ಗಾಯ್ಸ್, ಎಷ್ಟು ಚೆನ್ನಾಗಿದೆ. ಮೇಲ್ಗಡೆ ಫುಲ್ಲು ಸನ್ಸೆಟ್ ಆಗಿರೋದ್ರಿಂದ ಗೋಲ್ಡ್ ಆಗಿದೆ. ಆ್ಯಂಡ್ ವಾಟರು ನಮಗೆ ಗೋಲ್ಡ್ ಕಲರಲ್ಲಿ ಕಾಣಿಸ್ತಾ ಇತ್ತು. ವ್ಯೂ ಮಾತ್ರ ಆಸಮ್. ಗೈಸ್, ವರ್ಕಾಲನ ಏನಕ್ಕೆ ಮಿನಿ ಗೋವಾ ಅಂತ ಕರೀತಾರೆ ಅಂದರೆ, ಗೋವಾದಲ್ಲಿ ಸಿಗೋ ಈ ಐಟಮ್ಸ್ ಆರ್ ಈ ಥರ ಶಾಪ್ಸು ಇಲ್ಲೂ ನಿಮಗೆ ಸಿಗುತ್ತೆ. ಆ್ಯಂಡ್ ಆಲ್ಸೋ ಈ ಲೇನಲ್ಲಿ ತುಂಬಾ ಪಬ್ಸ್ ಇದೆ.
ಗೋವಾ ಫೇಮಸ್ ಫಾರ್ ಪಬ್ ಆ್ಯಂಡ್ ಪಾರ್ಟಿ ಪ್ಲೇಸ್. ವರ್ಕಾಲದಲ್ಲೂ ಸೊ ಅದೇ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಇದ್ದಾರೆ. ನೀವಿವಾಗ ನೋಡ್ಬೋದು ಇಲ್ಲಿ ಒಂದು ಪಬ್ಬಲ್ಲಿ ಆರ್ ಕೆಫೇಲಿ ಈ ಲೈವ್ ಮ್ಯೂಸಿಕ್ಕು ಸೊ ಇದೆಲ್ಲ ಕಾನ್ಸರ್ಟ್ ಎಲ್ಲ ಇಟ್ಟಿರ್ತಾರೆ. ಸೊ ಇದು ನಿಮಗೆ ಗೋವಾ ವೈಬ್ಸ್ ಕೊಡುತ್ತೆ. ಹಾಗಾಗಿ ಎಲ್ಲರೂ ವರ್ಕಾಲನ ಮಿನಿ ಗೋವಾ ಅಂತ ಕರೀತಾರೆ. ಬಟ್ ನಮಗೆ ಎರಡೂ ಪ್ಲೇಸ್ ನೋಡಿರೋದ್ರಿಂದ ನಮಗೆ ಗೋವಾನೇ ಬೆಸ್ಟ್ ಅನಿಸಿದ್ದು. ಬಿಕಾಸ್ ಗೋವಾದಲ್ಲಿ ನಿಮಗೆ ತುಂಬ ಆಪ್ಷನ್ ಸಿಗುತ್ತೆ. ಐ ಮೀನ್ ವಾಟರ್ ಸ್ಪೋರ್ಟ್ಸ್ ಆಗಿರ್ಬೋದು, ಆರ್ ಪಬ್ಬು, ಆರ್ ಬೀಚ್ಗಳು ಎಲ್ಲ ತುಂಬ ಇದೆ. ಇಲ್ಲಿ ವರ್ಕಾಲದಲ್ಲಿ ಮಾತ್ರ ನಿಮಗೆ ಈ ಥರ ವೈಬ್ಸ್ ಇರೋದು. ಬೇರೆ ಯಾವ ಬೀಚಲ್ಲೂ ನಿಮಗೆ ಈ ಥರ ವೈಬ್ಸ್ ಸಿಗೋದಿಲ್ಲ. ಸೊ ನಮಗೆ ಕೇಳೋದಾದರೆ ಗೋವಾ ಇಸ್ ದ ಬೆಸ್ಟ್ ಫಾರ್ ಅಸ್. ಚಿನ್ನು ಇಲ್ಲಿ ನೋಡಿ ಎಷ್ಟು ದೊಡ್ಡ ಟೈಗರ್ ಪ್ರಾನು. ಗಾಯ್ಸ್ ಗೋವಾ ಇಲ್ಲಿ ಏನೇನಿದೆಯೋ ಸೇಮ್ ಥಿಂಗ್ಸ್ ಇಲ್ಲೂ ಇದೆ. ಆ್ಯಂಡ್ ನಮಗಂತೂ ಇದು ಮಿನಿ ಗೋವಾ ಅಂತಲೇ ಅನ್ನಿಸ್ತಾ ಇದೆ. ಸೇಮ್ ವೈಬು, ಸೇಮ್ ಕಲ್ಚರು ಆ್ಯಂಡ್ ಆಲ್. ಸೊ ಗೈಸ್ ಗೋವಾದಲ್ಲಿ ಯಾವ್ಯಾವ ವಾಟರ್ ಸ್ಪೋರ್ಟ್ಸ್ ಇದೆಯೋ ಎಲ್ಲ ವಾಟರ್ ಸ್ಪೋರ್ಟ್ಸು ವರ್ಕಾಲಲ್ಲೂ ಇದೆ. ಆ್ಯಂಡ್ ಕಾಸ್ಟು ನಾವು ಚೆಕ್ ಮಾಡಲಿಲ್ಲ ಬಿಕಾಸ್ ನಾವು ಹೋಗಿದ್ದು ಈವ್ನಿಂಗ್ ಆಗಿರೋದ್ರಿಂದ ಎಲ್ಲ ವಾಟರ್ ಸ್ಪೋರ್ಟ್ಸ್ ಕ್ಲೋಸ್ ಆಗಿದೆ. ಬಟ್ ಪ್ಯಾರಾಗ್ಲೈಡಿಂಗ್, ಬನಾನಾ ರೈಡ್ ಎಲ್ಲನೂ ಇಲ್ಲೂ ಅವೈಲಬಲ್ ಇದೆ. ಸೊ ನೀವು ಗೋವಾಗೆ ಹೋಗೋಕ್ಕಾಗಲಿಲ್ಲ ಅಂದರೂ ವರ್ಕಾಲಾಗಿ ಬರ್ಬೋದು. ಡೇ 3 ಇನ್ ಕನ್ಯಾಕುಮಾರಿ. ಸೊ ಗಾಯ್ಸ್ ನಾವು ನಿನ್ನೆ ವರ್ಕಾಲಾಗೆ ಹೋಗಿದ್ವಿ. ವರ್ಕಾಲ ನೋಡಿರಲಿಲ್ಲ. ನನಗಂತೂ ನನ್ನ ಹಸ್ಬೆಂಡಿಗೆ ನಾನು ವರ್ಕಾಲಾಗೆ ಹೋಗೋಣ ಅಂತ ತುಂಬ ದಿನದಿಂದ ಪ್ಲ್ಯಾನ್ ಮಾಡಿ ಕೊನೆಗೆ ವರ್ಕಾಲಾಗೆ ಹೋಗೋಕ್ಕಾಗ್ದಿರ ಗೋವಾಗೆ ಹೋಗ್ಬಿಟ್ಟು ಬಂದಿದ್ವಿ. ಸೊ ಈಗ ಕನ್ಯಾಕುಮಾರಿಗೆ ಬಂದಿದ್ವಿ. ಇಲ್ಲಿಂದ ಜಸ್ಟ್ 3 hours ಜರ್ನಿ ಇತ್ತು. ಸೊ ನಾವು ಕ್ಯಾಬ್ ಮಾಡಿಕೊಂಡು ವರ್ಕಾಲಾಗೆ ಹೋಗಿದ್ವಿ. ವರ್ಕಾಲಲ್ಲಿ ಬೀಚ್ ನೋಡಿಕೊಂಡು ಆ್ಯಂಡ್ ಸನ್ಸೆಟ್ ಅಂತೂ ತುಂಬ ಚೆನ್ನಾಗಿತ್ತು. ವರ್ಕಾಲ ಬೀಚ್ ಹೇಳಬೇಕು ಅಂದರೆ ಒಂದು ಮಿನಿ ಗೋವಾ ಅಂತ ಹೇಳ್ಬೋದು. ಬಟ್ ಗೋವಾದಲ್ಲಿ ತುಂಬ ಪ್ಲೇಸಸ್ ಇದೆ ನೋಡೋದಕ್ಕೆ. ವರ್ಕಾಲಲ್ಲಿ ಹೇಳಬೇಕು ಅಂದರೆ ವರ್ಕಾಲ ಬೀಚ್, ಹಾಗೆ ಜಟಾಯು ರಾಕ್, ಆಮೇಲೆ ಇವಾಗ ಹೊಸದಾಗಿ ಆಜಿಮಾಲಾ ಶಿವ ಟೆಂಪಲ್ ಅಂತ ಓಪನ್ ಆಗಿದೆ ತಿರುವನಂತಪುರಮಲ್ಲಿ. ಆ್ಯಂಡ್ ಲೂಲು ಮಾಲ್ ಇದೆ. ಸೊ ಈ ಪ್ಲೇಸಸ್ನ ಕವರ್ ಮಾಡ್ಬೋದು ನೀವೇನಾದರೂ ಹೋದರೆ. ಬಟ್ 3 to 4 days ಸ್ಪೆಂಡ್ ಮಾಡೋ ಥರ ಯಾವುದೂ ಇಲ್ಲ. ಪ್ಲ್ಯಾನ್ ಮಾಡಬೇಕು ಅಂದರೆ ನೀವು ಕೊಚ್ಚಿಗೆ ಹೋಗ್ಬೋದು, ಇಲ್ಲ ಆಲಪೆಗೆ ಹೋಗ್ಬೋದು, ಮುನ್ನಾರು. ಸೊ ಈ ಥರ ಪ್ಲೇಸಸ್ ಇದು ಮಾಡ್ಬೋದು. ವರ್ಕಾಲಾಗೆ ಬಂದರೆ ವರ್ಕಾಲಲ್ಲಿ ಅಷ್ಟು ನೀವು ಎಂಜಾಯ್ ಮಾಡೋಕ್ಕಾಗಲ್ಲ. ಜಸ್ಟ್ 1 day ಎಲ್ಲ ಮುಗಿಸ್ಕೊಬೋದು. ಆ್ಯಂಡ್ ವಾಟರ್ ಸ್ಪೋರ್ಟ್ಸ್ ಹೇಳಬೇಕು ಅಂದರೆ ಲಿಮಿಟೆಡ್ ಆಪ್ಷನ್ ಇದೆ. ಇವಾಗ ನೀವು ಗೋವಾದಲ್ಲಿ ಹೋದರೆ ಗೋವಾದಲ್ಲಿ ನಿಮಗೆ ಎಲ್ಲ ಬೀಚಸಲ್ಲೂ ಆಲ್ಮೋಸ್ಟ್ ವಾಟರ್ ಸ್ಪೋರ್ಟ್ಸ್ ಸಿಗುತ್ತೆ. ಬಟ್ ವರ್ಕಾಲಲ್ಲಿ ಒಂದೇ ಕಡೆ ಇರೋದು. ಆ್ಯಂಡ್ ಅವ್ರು ಏನು ಪ್ರೈಸ್ ಫಿಕ್ಸ್ ಮಾಡ್ತಾರೋ ಆ ಪ್ರೈಸ್ ಪೇ ಮಾಡಬೇಕಾಗುತ್ತೆ. ಬಾರ್ಗೇನು ಐ ಥಿಂಕ್ ಬಾರ್ಗೇನ್ ಮಾಡೋಕ್ಕಾಗಲ್ಲ. ಯಾಕಂದರೆ ಒಂದೇ ಪ್ಲೇಸಲ್ಲಿ ಇರೋದ್ರಿಂದ ಅವ್ರು ಏನು ಫಿಕ್ಸ್ ಮಾಡಿರ್ತಾರೋ ಅದನ್ನೇ ಕೊಟ್ಟು ಪೇ ಮಾಡಬೇಕಾಗುತ್ತೆ. ಸೊ ಈಗ ನಾವು ಚೆಕ್ಔಟ್ ಆಗ್ತಾಯಿದ್ದೀವಿ ಕನ್ಯಾಕುಮಾರಿಯಿಂದ. ಸೊ ಇವಾಗ ಒಂದು ಕ್ಯಾಬ್ ಮಾಡಿಕೊಂಡು ನಾವು ಕನ್ಯಾಕುಮಾರಿ ಸೈಟ್ ಸೀಯಿಂಗ್ ಮಾಡೋಣ ಅಂತ ಹೋಗ್ತಾಯಿದ್ದೀವಿ. ನಾನು ಅಲ್ಲಿ ತಿರುವೆಲ್ಲೇರು ಸ್ಟ್ಯಾಚ್ಯೂ ಆ್ಯಂಡ್ ಸ್ವಾಮಿ ವಿವೇಕಾನಂದ ಸ್ಟ್ಯಾಚ್ಯೂ ನೋಡಬೇಕು. ಅಲ್ಲಿ ಬೇಗ ಹೋದರೆ ಸನ್ರೈಸ್ ನೋಡ್ಬೋದು. ಬಟ್ ನಮಗೆ ಆಗಲಿಲ್ಲ ಸನ್ರೈಸ್ ನೋಡೋದಕ್ಕೆ. ಈಗಿನ್ನೂ ಎಷ್ಟು ಟೈಮ್ 9 o'clock ಇವಾಗ. ಈಗ ನಾವು ಹೊರಡ್ತಾ ಇದ್ದೀವಿ. ಸೊ ನೋಡೋಣ ಈ ಡೇ ಹೇಗಿರುತ್ತೆ ಅಂತ. ಸೊ ಕೀಪ್ ವಾಚಿಂಗ್. Guys, finally reached Kanyakumari. Kanyakumari. Full bislu. Bharat.
ಭಯಂಕರ ಬಿಸಿಲು. ಏನು ಮಾಡೋದು? ಸೋನು ಎಲ್ಲಿದೆ ಕನ್ಯಾಕುಮಾರಿ? ಇದೇ ಕನ್ಯಾ. ಅಲ್ಲಿ ನೋಡ್ದ ಬೀಚ್ ಮತ್ತೆ ಇದು ಸ್ಟ್ಯಾಚ್ಯೂ ಎಲ್ಲ? ಚಿನ್ನು ಹೆಂಗಿತ್ತು ಕನ್ಯಾಕುಮಾರಿ ನಿನ್ನ ಎಕ್ಸ್ಪೀರಿಯನ್ಸು? ಕಣ್ಣೀರು ಬರೋ ಥರ ಇತ್ತು ಕನ್ಯಾಕುಮಾರಿ ಎಕ್ಸ್ಪೀರಿಯನ್ಸು. ಅಲ್ಲಿ ಟಿಕೆಟ್ ತಗೊಳಕ್ಕೆ ಲೈನ್ ನಿಂತ್ಕೊಂಡಿದ್ವಿ. ಆ ಲೈನಲ್ಲಿ ನೋಡಿದ್ರೆ ಅವ್ನು ಸೆಕ್ಯೂರಿಟಿ ಏನು ಬಂದ್ಬಿಟ್ಟು ಒಂದೇ ಸಿಂಗಲ್ ಲೈನ್ ಅಂದ್ಬಿಟ್ಟು ಎಳೆದು ಎಲ್ಲರೂ ಆಚೆ ಕಳಿಸ್ಬಿಟ್ರು. ಅಷ್ಟು ತನಕ ಲೈನಲ್ಲಿ ವೆಯ್ಟ್ ಮಾಡಿ ವೇಸ್ಟ್ ಆಯಿತು. ಕೊನೆಗೂ ನೋಡೋಕ್ಕೆ ಆಗಿಲ್ಲ. ಇವನ್ ನೀವು ನೋಡ್ಬೋದು, ಬೇರೆ ಕಡೆ ಬಂದಿದ್ದೀರಿ ನೀವು, ಅಲ್ಲಿ ವಿವೇಕಾನಂದ ಸ್ಟ್ಯಾಚ್ಯೂ ಅಂತ ಕಾಣಿಸ್ತಾ ಇದೆ ನೋಡಿ. ಕಾಣಿಸ್ತಾ ಇದೆಯಾ? ಸೊ ಅಲ್ಲಿ ನೋಡೋಕ್ಕಾಗಿಲ್ಲ, ಇಲ್ಲಿ ಬಂದು ಇದಿಷ್ಟೇ ನೋಡಿದ್ದು. ಸೊ ನೀವೇ ನೋಡಿ ಎಂಜಾಯ್ ಮಾಡ್ಬೋದು. ಅಷ್ಟೇ. ಏನು ಇವಾಗ ನೋಡಬೇಕಾಗಿತ್ತು ಹತ್ರದಲ್ಲೋ ದೂರದಲ್ಲೋ ಒಟ್ಟಲ್ಲಿ ನೋಡಿದ್ವಿ ಅಷ್ಟೇ. ಬಟ್ ಈ ಥರ ವರ್ಸ್ಟ್ ಆಗಿ ಇಷ್ಟೊಂದು ಎಲ್ಲೂ ಯಾವ ಟೂರಿಸಮಲ್ಲೂ ನೋಡಿಲ್ಲ. ಏನು ಟೂರಿಸ್ಟ್ ಮೇಲೆ ಸೆಕ್ಯೂರಿಟಿ ಗಾರ್ಡ್ಸ್ಗಳು ಅಷ್ಟು ರೂಡಾಗಿ ಬಿಹೇವಿಯರ್ ಮಾಡ್ತಾರೆ. ಇನ್ನೂ ಒಂದು ಮೇನ್ ರೀಸನ್ ಏನಂದರೆ, ನಾಳೆ ಇವರು ಬರ್ತಾ ಇದ್ದಾರೆ ಅಂದರೆ ಅದಕ್ಕೆ ತುಂಬ ಸೆಕ್ಯೂರಿಟಿ ಮಾಡಿದ್ದಾರೆ ಎಲ್ಲ. ಸರಿ, ಸೆಕ್ಯೂರಿಟಿ ಕೊಡ್ಲಿ, ಬಟ್ ಟೂರಿಸ್ಟ್ ಮೇಲೆ ಏನಕ್ಕೆ ಅಷ್ಟೊಂದು ಇದು ಮಾಡೋದು? ಬನ್ನಿ, ನಾವು ಲೈನಲ್ಲಿ ನಿಂತಿರೋರ್ನೇ ನಮ್ಮನ್ನು ವಾಪಸ್ ಕಳಿಸ್ಬಿಟ್ಟು. ಈ ಥರ ಎಲ್ಲೂ ಆಗಿಲ್ಲ. ಏನು ಮಾಡೋಕ್ಕಾಗಲ್ಲ, ಎಲ್ಲ ಏನೇನೋ ಒಂದು ಪ್ರಾಬ್ಲಮ್ ಆಗುತ್ತಲ್ವ, ಅದೇ ಥರ ಇದೆ ಒಂದು ಪ್ರಾಬ್ಲಮ್ ಅಷ್ಟೇ. ತಮಿಳ್ನಾಡುವಲ್ಲಿ ಇದೊಂದು ಪ್ರಾಬ್ಲಮ್. ಸೊ ಗಾಯ್ಸ್, ಇವರು ನಮಗೆ ತುಂಬಾ ರೂಡಾಗಿ ಬಿಹೇವ್ ಮಾಡ್ತಾ ಇದ್ದಾರೆ. ಸೊ ಈ ವಿಡಿಯೋದಲ್ಲಿರೋ ಪರ್ಸನ್ನೇ ಎಲ್ಲರ ಜೊತೆ ತುಂಬ ರೂಡಾಗಿ ಬಿಹೇವ್ ಮಾಡ್ತಾ ಇದ್ದ. ಹಾಗಾಗಿ ನಮಗೆ ಅಲ್ಲಿ ಸ್ಟ್ಯಾಚ್ಯೂ ನೋಡೋದಕ್ಕೆ ಆಗಲಿಲ್ಲ. ಬಟ್ ಇಟ್ಸ್ ಓಕೆ, ನಾವು ದೂರದಲ್ಲಿ ಸ್ಟ್ಯಾಚ್ಯೂ ನೋಡಿ ಖುಷಿ ಪಟ್ವಿ. ಬಟ್ ಈ ಥರ ಮ್ಯಾನೇಜ್ಮೆಂಟು ಕನ್ಯಾಕುಮಾರಿಯಲ್ಲಿ ನಡೆಸ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಟೈಮ್ ನೀವು ಹೋದಾಗ ಬಿ ಕೇರ್ಫುಲ್. ಈ ಥರ ಥರ್ಡ್ ಕ್ಲಾಸ್ ಮೆಂಟಾಲಿಟಿ ಇರೋರ ಜೊತೆ ಎಲ್ಲ ವಾದ ಮಾಡೋಕ್ಕೆ ಹೋಗಲೇಬಾರ್ದು. ಅದಕ್ಕೆ ನಾವು ಆ ಸ್ಟ್ಯಾಚ್ಯೂ ನೋಡೋಕ್ಕೆ ಹೋಗ್ದಿರ ನೆಕ್ಸ್ಟ್ ನಾವು ಹೊರಟಿದ್ದು ಅಲ್ಲೇ ಪಕ್ಕದಲ್ಲಿರೋ ತಿರುಪತಿ ಟೆಂಪಲ್. ಸೊ ಈ ಟೆಂಪಲ್ಲು ಕನ್ಯಾಕುಮಾರಿಯಿಂದ 3 ಕಿಲೋಮೀಟರ್ಸ್ ಅಷ್ಟೇ ದೂರದಲ್ಲಿರೋದು. ಇದೂ ಬೀಚ್ ಹತ್ರನೇ ಇದೆ. ಆ್ಯಂಡ್ ಇದು ಮಿನಿ ತಿರುಪತಿ ಥರನೇ ಇದೆ. ಒಳಗಡೆ ಆ್ಯಂಬಿಯನ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಆಲ್ಸೋ ಇಲ್ಲಿನ ಪ್ರಸಾದ ತಿರುಪತಿ ಲಡ್ಡು. ಸೊ ಗೈಸ್, ಕನ್ಯಾಕುಮಾರಿಯಲ್ಲಿ ಇಲ್ಲೇ ಒಂದು ಮಿನಿ ತಿರುಪತಿ ಇದೆ ಟೆಂಪಲ್ಲು. ಸೊ ಈಗ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಟೈಮು ನೀವು ಬಂದಾಗ ಇಲ್ಲಿ ಬಂದು ನೋಡಿ. ಮಿನಿ ಟೆಂಪಲ್ಲು ಪಕ್ಕದಲ್ಲೇ ಓಷನ್ ಇದೆ, ತುಂಬ ಚೆನ್ನಾಗಿದೆ. ಅದು ಸ್ಟ್ಯಾಚ್ಯೂ. ಆ್ಯಂಡ್ ಅಲ್ಲಿಂದ ಈ ವ್ಯೂ ತೊಗೊಂಡ್ರೆ ಇದು ತಿರುಪತಿ ಟೆಂಪಲ್, ಕನ್ಯಾಕುಮಾರಿಯಲ್ಲಿರೋ ಮಿನಿ ತಿರುಪತಿ ಟೆಂಪಲ್. ನೆಕ್ಸ್ಟ್ ನಾವು ಲಂಚ್ಗಂತ ಅಲ್ಲೇ ಕನ್ಯಾಕುಮಾರಿಯಲ್ಲಿರೋ ಲೋಕಲ್ ರೆಸ್ಟೋರೆಂಟ್ಗೆ ಹೋಗಿದ್ವಿ. ಅಲ್ಲಿ ನಾವು ಫಿಶ್ ಮೀಲ್ಸ್ ತೊಗೊಂಡ್ವಿ. ಸೊ ಫಿಶ್ ಅಂತೂ ತುಂಬ ಫ್ರೆಶ್ ಆಗಿದೆ. ತಿನ್ನು ಬೇಗ ಬೇಗ ನೋಡಿಲ್ಲಿ ಅವಳು. ಸ್ಕ್ವಿಡ್. ಸೊ ನೆಕ್ಸ್ಟ್ ನಾವು ಲಂಚ್ ಮುಗಿಸ್ಕೊಂಡು ನಮಗೆ ಇನ್ನೂ ಟೈಮ್ ಇತ್ತು. ಹಾಗಾಗಿ ನಾವು ಅಲ್ಲೇ ಇರೋ ರಾಸ್ ವಾಟರ್ ಸ್ಪೋರ್ಟ್ಸ್ ಅನ್ನೋ ಪ್ಲೇಸಿಗೆ ಹೋಗಿದ್ವಿ. ಇದು ಕನ್ಯಾಕುಮಾರಿಯಿಂದ 3 ಕಿಲೋಮೀಟರ್ಸ್ ದೂರದಲ್ಲಿದೆ. ಇದು ಲೊಕೇಟ್ ಆಗಿರೋದು ಮ್ಯಾಂಗ್ರೋವ್ ಫಾರೆಸ್ಟ್ ಹತ್ರ. ಸೊ ಗೈಸ್, ಈಗ ನಾವು ಒಳ್ಳೆ ಫಿಶ್ ಮೀಲ್ ತಿಂದ್ಕೊಂಡು ಈಗ ಇಲ್ಲೇ ಕನ್ಯಾಕುಮಾರಿಯಲ್ಲಿರೋ ರಾಸ್ ವಾಟರ್ ಸ್ಪೋರ್ಟ್ಸ್ ಅನ್ನೋ ಪ್ಲೇಸಿಗೆ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ನಾವು ಸ್ಪೀಡ್ ಬೋಟ್ ಮತ್ತು ಸಿಟ್ಟಿಂಗ್ ಟ್ಯೂಬ್ ರೈಡ್ ಅಂತ ತೊಗೊಂಡಿದ್ದೀವಿ. ನೆಕ್ಸ್ಟ್ ಟೈಮ್ ಬಂದಾಗ ನೀವು ಟ್ರೈ ಮಾಡಿ. ಇಲ್ಲಿ ತುಂಬ ಚೆನ್ನಾಗಿದೆ ವಾಟರ್ ಸ್ಪೋರ್ಟ್ಸು. ಗೋವಾ ಕಂಪೇರ್ ಮಾಡಿದ್ರೆ ಇಲ್ಲಿ ತುಂಬ ಅಡ್ವಾನ್ಸ್ ರೈಡ್ಸ್ ಇದೆ. ಆ್ಯಂಡ್ ಆಲ್ಸೋ ಟೈಮಿಂಗ್ಸು ಅಷ್ಟೇ ತುಂಬ ಲಾಂಗ್ ಡ್ಯೂರೇಷನ್ ಕೊಡ್ತಾ ಇದ್ದಾರೆ ಎಲ್ಲ ರೈಡ್ಸ್ಗೂ. ಹಾಗಾಗಿ ನಾವಿವಾಗ ಟ್ರೈ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಇದು ಯಾವ್ಯಾವ ರೈಡ್ಗೆ ಎಷ್ಟೆಷ್ಟು ಅಂತ
ಪ್ರೈಸ್ ಹಾಕಿದ್ದಾರೆ. ಸೊ ನಾವಿದರಲ್ಲಿ ಸ್ಪೀಡ್ ಬೋಟ್ ತೊಗೊಂಡಿದ್ದೀನಿ ಆ್ಯಂಡ್ ಸಿಟ್ಟಿಂಗ್ ತೊಗೊಂಡಿದ್ದೀವಿ. ಯಾಕಂದರೆ ಆಲ್ರೆಡಿ ನಾವೆಲ್ಲ ಟ್ರೈ ಮಾಡಿದ್ದೀವಿ, ಜಸ್ಟ್ ನಮಗಿನ್ನೂ ಟೈಮ್ ಇತ್ತು ಅಂದ್ಬಿಟ್ಟು 2 ರೈಡ್ಸ್ ಆಪ್ಟ್ ಮಾಡ್ಕೊಂಡಿದ್ದೀವಿ. ಸೊ ಇದು ಕನ್ಯಾಕುಮಾರಿಯಿಂದ ಜಸ್ಟ್ 7 ಕಿಲೋಮೀಟರ್ಸ್ ಒಳಗಡೆ ಇದೆ. ಇದು ಮ್ಯಾಂಗ್ರೂವ್ ಫಾರೆಸ್ಟ್ ರಿವರು. ಇಲ್ಲಿ ರೈಡ್ಸ್ ಮಾಡ್ತಾರೆ. ಸೋನು, ನೀನು ರೈಡ್ ಮಾಡ್ತೀಯಾ? ನಾನು ಗಾಡಿ ಓಡಿಸ್ತೀನಿ. ಓಕೆ. ಯಾವ್ದನ್ನೇ ದೆನ್ ಲೈಫ್ ಜಾಕೆಟ್ ಕಂಪಲ್ಸರಿ. ಸೇಫ್ ಆಲ್ವೇಸ್ ಪುಟ್ ಸೇಫ್ ಜಾಕೆಟ್.
ಭರತ್ ಸೊ ವಾಟರ್ ಸ್ಪೋರ್ಟ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ನಾವಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋ ಸಿಗೋ ತನಕ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಸೈನಿಂಗ್ ಆಫ್ ಫ್ರಮ್ ಕನ್ಯಾಕುಮಾರಿ. ಬಾಯ್ ಬಾಯ್.